ಧ್ವನಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ರವಿಚಂದ್ರನ್ ಮತ್ತು ಹಂಸಲೇಖ ಇರೋದ್ರಿಂದ ತುಂಬ ಒಳ್ಳೆ ಕೆಲಸ ತುಂಬ ಹಿಂದೆ ಮಾಡಿರೋದ್ರಿಂದ ಈಗ ಹೊಸದಾಗಿ ಏನು ಮಾಡ್ತೀರಿ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಎಲ್ಲರೂ. ನೀವು ಹೇಳ್ತೀರಾ ಅವ್ರು ಹೇಳ್ತಾರೆ ಫಸ್ಟ್? ಎಲ್ಲ ಯಾರು ಹೇಳಿದ್ರು ಒಂದೇ, ಅದರಲ್ಲೇನಿಲ್ಲ. ಹೊಸದಾಗಿ ಈಗ ಫಸ್ಟ್ ಅವರು ನರಸಿಂಹದಲ್ಲಿ ಫುಲ್ ಪಿಕ್ಚರ್ ಸಾಂಗ್ಸ್ ಮಾಡ್ಕೊಂಡಿರೋದು. ಅದಕ್ಕಿಂತ ಇಂಪಾರ್ಟೆಂಟಾಗಿ ತುಂಬ 4 ವರ್ಷದಿಂದ ನಾನು ಮಂಜಿನಲ್ಲಿ ಮಾಡ್ತಾನೆ ಇದ್ದೀನಲ್ಲ, ಅದರಲ್ಲೇ ಹಾಡು ಬರೆದಿದ್ದಾರೆ. ಸೊ ಅದಕ್ಕೋಸ್ಕರ ಅದು ಕಾಯ್ತಾ ಇತ್ತು ಅನಿಸುತ್ತೆ ಆ ಸಿನಿಮಾ ಕೂಡ. ಓಕೆ. ಸೊ ಕೊನೆಗೆ ಯಾವುದು ಜನ ಮಿಸ್ ಆಗ್ತಿತ್ತು ಕಾಂಬಿನೇಷನ್ನು ಕೋಆರ್ಡಿನೇಷನ್ ಅಂದರೂ ಅದು ಮತ್ತೆ ಮಂಜಿನಲ್ಲಿ ಸೇರಿಕೊಂಡಿದೆ. ಸೊ ದಟ್ ಈಸ್ 1 more ಅಡಿಷನ್ ಪ್ಲಸ್ ಪಾಯಿಂಟು. ತುಂಬ ಒಳ್ಳೆ ಹಾಡು ಬರೆದಿದ್ದಾರೆ ಅವರು, 2 ಹಾಡು ಬರೆದಿದ್ದಾರೆ ಆ ಪಿಕ್ಚರ್ಗೆ ಇವಾಗ. ಸೊ ದಟ್ ವಿಲ್ ಬಿ ದಿ ಫಸ್ಟ್ ರಿಲೀಸ್ ಸಾಂಗ್ ಅಲ್ಲ. ಅದೊಂದು ಸಾಂಗ್ ನಾವು ಈಗ ಬರ್ಸಿರೋ ಸಾಂಗ್ ಇದೆಯಲ್ಲ, ಇನ್ನು 10 ವರ್ಷ ಆದರೂ ಅದೇ ಸಾಂಗ್ ನಿಮಗೆ. ಇಟ್ ವಿಲ್ ರನ್ ಎವ್ರಿವೇರ್. ಐ ಥಿಂಕ್ ರೆಸ್ಪಾನ್ಸಿಬಿಲಿಟಿ ಸಾಂಗ್ ಅದು. ಇಷ್ಟು ವರ್ಷ ನಾವೇನು ಪ್ರೇಮ್ ಲೋಕ ನೀವು ನೋಡಿಕೊಂಡು ಲವ್ ಸಾಂಗ್ಸ್ ರೊಮ್ಯಾಂಟಿಕ್ ಸಾಂಗ್ಸ್ ಬರ್ಕೊಂಬಂದಲ್ಲ, ದಟ್ ಸಾಂಗ್ ಇಸ್ ನಾಟ್ ಎ ರೊಮ್ಯಾಂಟಿಕ್ ಸಾಂಗ್. ಇಟ್ ಈಸ್ ಎ ಸಾಂಗ್. ಸುಪ್ರಭಾತ, ಬೆಳಗ್ಗೆ ತಕ್ಷಣ ಎಲ್ಲರೂ ಸುಪ್ರಭಾತ ಆಡ್ಕೋಬೇಕು ಅದನ್ನು ಇವತ್ತಿರೋ ಪೊಸಿಷನ್ಗೆ. ಸೊ ದಟ್ ಈಸ್ 1 ವಂಡರ್ಫುಲ್ ಸಾಂಗ್ ವಿಚ್ ವಿಲ್ ಲೀಡ್ ದ ಮಾರ್ಕೆಟ್ ಇನ್ ನೆಕ್ಸ್ಟ್ ಮಂತ್. ಓಕೆ. ಇನ್ನು ಬಿಟ್ಟರೆ ಇನ್ನು ಹೊಸ ಕಾರ್ಯಕ್ರಮಗಳು ಇನ್ನು ಶುರು ಹಚ್ಕೋತೀವಿ ಅಷ್ಟೇ. ಏನು ಮಾಡ್ತೀವಿ ಅಂತ ಹೇಳೋದಕ್ಕಿಂತ ಮಾಡಿ ತೋರಿಸ್ತೀವಿ. ಓಕೆ. ಆದರೂ ಕೂಡ ನಮಗೆ ಈಗ ಮಂಜಿನಾನಿ ಯಾವಾಗ ಬರುತ್ತೆ? ಮಂಜಿನಾನಿ ಈಗ ಕ್ಲೈಮ್ಯಾಕ್ಸು, ಫಸ್ಟ್ ಒಂದು ಸಾಂಗ್ ಪಿಕ್ಚರೈಸೇಷನು ಪ್ಲಸ್ ಗ್ರಾಫಿಕ್ಸ್ ನಡೀತಾ ಇದೆ, ಮುಗಿದ್ರೆ ಬರುತ್ತೆ. ಸೊ ಇನ್ನೊಂದು ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ಹೇಳ್ಬೇಕಾಗಿರೋ ವಿಷಯ ಕೂಡ ಇದೆ. ಮೇ 30 ನನ್ನ ಬರ್ತಡೇ ಇದೆ. ಸಾಕಷ್ಟು ಅಭಿಮಾನಿಗಳು 50ನೇ ವರ್ಷ ಬರ್ತಡೇ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತೆಲ್ಲ ಓಡಾಡ್ತಾ ಇದ್ದಾರೆ. ಬಟ್ ಎಲ್ಲ ಅಭಿಮಾನಿಗಳಿಗೂ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ಈ ಸರಿ ನಾನು ಮೇ 30ಕ್ಕೆ ಬರ್ತಡೇ ಮಾಡ್ತಿಲ್ಲ. ಮಂಜಿನಾನಿ ರಿಲೀಸ್ಗೆ ನಾನು 50ನೇ ವರ್ಷದ ಬರ್ತಡೇ ಜನಗಳ ಮಧ್ಯೆ ಸೆಲೆಬ್ರೇಟ್ ಮಾಡ್ತೀನಿ. ಸೊ ದಯವಿಟ್ಟು ಅಭಿಮಾನಿಗಳು ಅವಕಾಶ ಕೊಡಬೇಕು. ಅದಕ್ಕೆ ಮೇ 30 ನಾನು ಬರ್ತಡೇ ಸೆಲೆಬ್ರೇಟ್ ಮಾಡಲ್ಲ. ದಯವಿಟ್ಟು ಮಾಡೋಕ್ಕೆ ಬರಲು ಬೇಡಿ, ಮಾಡೋದು ಇಲ್ಲ. ನಾನು ಮಂಜಿನಾನಿ ರಿಲೀಸೇ ನನ್ನ ಬರ್ತಡೇ. ಮೇಕಿಂಗ್ ಸ್ಪಿರಿಟ್. ಸೊ ಹೇಗೆ ಬಂದಿದೆ ನಿಮ್ಮ ಪ್ರಕಾರ ಮಂಜಿನಹನಿ ಫಿಲಾಸಫಿಕಲ್? ಚಿತ್ತಾರ ಅಂತ, ಚಿತ್ತಾರ ಒಂದೊಂದು ಶಾರ್ಟ್ ಅದು ನೋಡ್ತಿದ್ರೆ ಒಂದು ಚಿತ್ತಾರ ಇದ್ದಂಗಿದೆ ಅದು. ಅದು ಬಹಳ ಅದನ್ನೆಲ್ಲ ವಿಮರ್ಶೆ ಮಾಡಿ ನೋಡಬೇಕಂದ್ರೆ 6 ಸರಿ 7 ಸರಿ ಸಿನಿಮಾ ನೋಡಬೇಕು, ವಿಭಾಗ ನೋಡಬೇಕು. ಅದು ಇಟ್ ಇಸ್ ನಾಟ್ ಎ 1 ವ್ಯೂ ಪಾಯಿಂಟ್ ಪಿಕ್ಚರ್ ಅಲ್ಲ, ಇಟ್ಸ್ ಎ ಪರ್ಸ್ಪೆಕ್ಟಿವ್ ಫಿಲಿಮ್ ಅಂತ. ಅದು ನೀವು ನೋಡೋ ವಿಧಾನ ಬದಲಾಗಬೇಕು ಸಿನಿಮಾಗೆ. ಒದ್ದಾಟ ಸಿನಿಮಾದಲ್ಲಿ ತರೋದಕ್ಕೆ ಪ್ರಯತ್ನ ಪಡ್ತಿರೋದು ಅಷ್ಟೇ. ನಾವೆಲ್ಲ ಒಂದು ಪರ್ಸ್ಪೆಕ್ಟಿವ್ ನೋಡೋದು ಕಲ್ತ್ಬಿಟ್ಟಿದ್ದೀವಿ. ಇಡೀ ಸಿಸ್ಟಮ್ಗೆ, ನಡೀತಿರೋ ಸಿಸ್ಟಮ್ಗೆ, ವ್ಯವಸ್ಥೆಗೆ ನಾವೆಲ್ಲ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೀವಿ. ಸುಮ್ಮನೆ ನಾವು ಕಂಪ್ಲೇಂಟ್ ಮಾಡ್ತಾ ಕೂತಿರ್ತೀವಿ. ಸೊ ನಾವು ನೋಡೋ ಪರ್ಸ್ಪೆಕ್ಟಿವ್ ಚೇಂಜ್ ಆಗೋವರೆಗೂ ನಾವ್ಯಾರು ಬದಲಾಗೋದಿಲ್ಲ. ವ್ಯವಸ್ಥೆನೇ ಸರಿಯಿಲ್ಲ, ಸುಮ್ಮನೆ ಅದನ್ನು ಸರಿಯಿಲ್ಲ ಅವ್ನು ಸರಿಯಿಲ್ಲ ಇವನು ಸರಿಯಿಲ್ಲ ಅನ್ನೋದು. ಫಸ್ಟ್ ಇದು ವ್ಯವಸ್ಥೆ ಸರಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ಗೆ, ಒಳಗೆ ನಡೆಯೋ ಕಾನ್ಫ್ಲಿಕ್ಟ್ಗೆ. ಹೊರಗೆ ನಡೆಯೋ ಕಾನ್ಫ್ಲಿಕ್ಟ್ ಅಲ್ಲ, ನಮ್ಮ ಒಳಗೆ ಪ್ರತಿ ದಿವಸ ಕಾನ್ಫ್ಲಿಕ್ಟ್ ನಡೀತಾ ಇದೆ ನಮಗೆ. ಮನೋಭಾರತ ಮಹಾಭಾರತ ಅಲ್ಲ ಇದು, ಒಳಗೆ ನಡೆಯೋ ಮನೋಭಾರತ. ಇಟ್ ಸ್ಟಾರ್ಟ್ಸ್ ವಿತ್ ಅ ವಾರ್ ಇನ್ಸೈಡ್ ಎವ್ರಿ ಪರ್ಸನ್ ಅಂತ. ಸೊ ಅದ್ರ ವ್ಯೂ ಪಾಯಿಂಟ್ ಇದೆಯಲ್ಲ, ಎಲ್ಲ ಜನಕ್ಕೂ ಅಷ್ಟೇ, ಪ್ರತಿಯೊಬ್ಬರಿಗೂ ಅಷ್ಟೇ. ಇಟ್ ಇಸ್ ಅನ್ ಇಂಡಿವಿಜುವಲ್. ನಿಮ್ಮ ಪ್ರತಿಯೊಬ್ಬನಿಗೂ ಅದು ಸಿನಿಮಾ, ಅದು ಒಂದು ಫ್ಯಾಮಿಲಿ ಕತೆ ಅಲ್ಲ, ಅದು ನಿಮಗೆ ಇಂಡಿವಿಜುವಲ್ಗೆ ತಾಕುವಂಥ ಸಿನಿಮಾ ಅದು. ಸೊ ಇಟ್ ಇಸ್ ಎ ವೆರಿ ರೆಸ್ಪಾನ್ಸಿಬಲ್ ಎಮೋಷ್ನಲ್ ಸಿನಿಮಾ ಅದು. ಸೊ ಅದ್ರ ವಿಧಾನನೇ ಬೇರೆ. ಅದಕ್ಕೆ ಸಾಕಷ್ಟು ಕಮರ್ಷಿಯಲಾಗಿ ಏನು ಬೇಕು ಅನ್ನೋದಕ್ಕೋಸ್ಕರ ಅದನ್ನು ಸೇರಿಸ್ಕೊಂಡು ಹೋಗಿದ್ದೀವಿ. ಅದನ್ನು ಒದ್ದಾಟ ಆಯ್ತಿದ್ದು ಪರ್ಸ್ಪೆಕ್ಟಿವ್, ನಾವು ಹೇಳೋದು ವಿಧಾನ ಅರ್ಥ ಆಗಲೇಬೇಕು ಅನ್ನೋದಕ್ಕೆ ಒದ್ದಾಟ, ಪ್ರತಿ ಸರಿ ಒದ್ದಾಟ. ಈಗ ಫೈನಲಿ ಇಟ್ ಇಸ್, ನಾವು ಅಂದ್ಕೊಂಡ್ರು ಕಮರ್ಷಿಯಲ್ ಶೇಪು ತೊಗೊಂಡಾಯ್ತು ಈಗ ಸಿನಿಮಾ. ಹೇಳ್ಬೇಕಾಗಿರೋ ಪರ್ಸ್ಪೆಕ್ಟಿವ್ ಬಂದಾಯಿತು. ಅದಕ್ಕೋಸ್ಕರ ಗ್ರಾಫಿಕ್ಸ್ ಕಂಪ್ನಿನೇ ಓಪನ್ ಮಾಡ್ಕೊಂಬಿಟ್ಟೆ ನಾನು. ಕಂಪ್ಯೂಟರ್ಸ್ ಎಲ್ಲ ಮನೇಲೇ ತರಿಸಾಕ್ಬಿಟ್ಟು ಇಲ್ಲೇ ಗ್ರಾಫಿಕ್ಸು ವರ್ಕ್ ಮಾಡಿಕೊಂಡು ಡಿಸೈನ್ಸು ನಾನೇ ಮಾಡ್ಕೊಂಡು ಎಲ್ಲ ಕೂತಿದ್ದೀವಿ ಇವಾಗ. ಸೊ ನಾವು ದಿ ಫೈನಲ್ ವರ್ಷನ್ ಆಫ್ ದ ಫಿಲ್ಮ್ ಇಸ್ ರೆಡಿ. ಮೇ 30ಕ್ಕೆ ತುಂಬ ರಿಲೀಸ್ ಮಾಡ್ಕೊಂಡು ತುಂಬ ಆಸೆ ಇತ್ತು ನಮಗೆ. ಬಟ್ ಗ್ರಾಫಿಕ್ಸು ಅದು ನಮ್ಮ ಕೈಲಿಲ್ಲ. ಅದು ಬಿಕಾಸ್ ಅದು ರೆಂಡ್ರಿಂಗ್ ತೊಗೊಳ್ಳೋ ಟೈಮೇ ಅದು ತುಂಬ ದೊಡ್ಡದು. ಆ್ಯಂಡ್ ಸಾಕಷ್ಟು ಗ್ರಾಫಿಕ್ಸ್ ಇರೋದ್ರಿಂದ ಟೈಮ್ ತೊಗೋತಾ ಇದೆ. ಅದು ಒಂದೇ ಒಂದು ಖುಷಿ, ಆ ಸಿನಿಮಾ ಮಂಜಿನಾನಿ 4 ವರ್ಷ ತಗೋತು ಅಂತ ಪ್ರತಿಯೊಬ್ಬರು ಏನಕ್ಕೆ ಡಿಲೇ ಅನ್ನೋದು ಒಂದು ಎಲ್ಲರ ಮನಸ್ಸಲ್ಲಿದೆ. ಯಾವುದೇ ಒಂದು ತಾಯಿ ಕೂಡ ಒಂದು ಮಗುನ 9 ತಿಂಗಳು ಅಷ್ಟೇ ಇರೋಕ್ಕಾಗೋದು. ನಾನು 4 ವರ್ಷದಿಂದ ಇರ್ತಾಯಿದ್ದೀನಿ. ಅದ್ರ ಪೇಯ್ನು, ಅದ್ರ ಸುಖ ಅದು ನಾನು ಅನುಭವಿಸ್ತಾ ಇದ್ದೀನಿ. ಸೊ ಅವ್ರಿಗಿಂತ ಪೇಯ್ನ್ ನನಗೆ ಜಾಸ್ತಿ ಇದೆ ಸಿನಿಮಾ ಬರಬೇಕು ಅನ್ನೋದು. ಬಟ್ ಬರಬೇಕಾದ್ರೆ ಅದು ರೀಚ್ ಆಗಬೇಕು ಅನ್ನೋ ಒಂದು ಆಸೆ ಇದೆಯಲ್ಲ ಅದು. ಆ್ಯಂಡ್ ಅದಕ್ಕೆ ಎಲ್ಲೋ ಒಂದು ಕಡೆ ನಾನು ಅವ್ರು ಎಷ್ಟೇ ದೂರ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಸಿಕ್ಕಿದಾಗ ಸಂತೋಷ ಆಯ್ತಲ್ಲ, ಅದು ಈ ಪಿಕ್ಚರ್ ಮತ್ತೆ ಬಂದು ಅವರು ಒಂದು ಸೇರಿಕೊಂಡು ಅದಕ್ಕೊಂದು ಮತ್ತೆ ಒಂದು
ಸಪೋರ್ಟು ಇನ್ನೂ ಸ್ವಲ್ಪ ಮೇಲೋಗಿದೆ ಸಿನಿಮಾಗೆ. ಓಕೆ, ಇದು ಶುರುವಾತಾಗಲಿ ಅಂತ ನಾನು ಅನ್ಕೋತೀನಿ. ಕೇವಲ ಮುಂಜಾನೆ ಮಾತ್ರಲ್ಲ, ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮಿಂದ ನಿಮ್ಮ ಕಾಂಬಿನೇಷನ್ನ ಬಾಕಿ ಇದ್ದ ಕನಸುಗಳ ನನಸಿನ ಕಥೆಯ ಮುಂದಿನ ಕತೆ. ಓಕೆ, ಈಗ ಲತಾ ಅವರೇ ನಿಮಗೆ ನಾನು ಕೇಳ್ತೀನಿ ಏನಂದರೆ, ತುಂಬ ಸುಮ್ಮನೆ ಕೂತಿದ್ದಾಳೆ. ಹಂಸಲೇಖ ರವಿಚಂದ್ರನ್ ಅವರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಪರ್ಸ್ನಲ್ ಆಗಿ ಹೇಳಿ ನನಗೆ. ವಾಟ್ ಡು ಯು ಎಕ್ಸ್ಪೆಕ್ಟ್? ಹೌದು ಹೌದು ಅಂತಿದ್ದಲ್ಲ. ನನಗೆ ಸರದ್ರಿಗೆ ಮಾತಾಡೋಕ್ಕೆ ಭಯ. ಒಂದು ಹೇಳಬೇಕು ಅಂದರೆ ತುಂಬ ಇಷ್ಟಪಡ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ಹಿಂದಿ, ತೆಲುಗು, ತಮಿಳು, ಕನ್ನಡ 4 ಲ್ಯಾಂಗ್ವೇಜಸ್. ಸರಂಥ ಟೆಕ್ನಿಷಿಯನ್ನು ಇನ್ನು ನಾನು ನೋಡೂ ಇಲ್ಲ, ಮುಂದೆ ನೋಡೋದು ಕಷ್ಟ. ಅಂಥ ಒಳ್ಳೆ ಡೈರೆಕ್ಟ್ರು ಸರು, ಅಂಥ ಒಳ್ಳೆ ಟೆಕ್ನಿಷಿಯನ್ನು. ಒಂದೊಂದು ಶಾರ್ಟ್ಸು ಹೆಂಗೆ ತೆಗಿತಾರೆ ಅಂದರೆ ಎಕ್ಸ್ಟ್ರಾಡಿನರಿ. ನಾನು ಧೈರ್ಯವಾಗಿ ಇದನ್ನು ಸೌಂಡ್ ಮಾಡಿ ಹೇಳ್ತೀನಿ, ತುಂಬ ಖುಷಿ ಆಗುತ್ತೆ ನನಗೆ. ಬಟ್ ಇವರಿಬ್ಬರ ಕಾಂಬಿನೇಷನ್ನು ಗ್ರೇಟ್ ಕಾಂಬಿನೇಷನ್. ಅದು ಗೊತ್ತಿದೆ ಎಲ್ರಿಗೂ. ನೆಕ್ಸ್ಟ್ ಮುಂದೆ ನೀವು ಗೆದ್ದಿದ್ರೆ ಎಲ್ಲಿ ಬರುತ್ತೆ ಎಲ್ಲ ಗೊತ್ತಿರುತ್ತೆ. ಇಲ್ಲ, ಅವತ್ತು ಒಂದು ಕತೆ ಹೇಳ್ತಾರೆ, ನವಲೂರ ನಂಜಪ್ಪ ಅಂತ ಒಂದು ಟೈಟ್ಲ್ ಕೊಟ್ಟಿದ್ದೀವಿ, ಅವ್ರನ್ನ ಇಟ್ಕೊಂಡು ಮಾಡಿದ್ರೆ ಹೇಗಿರುತ್ತೆ ಅಂತ ಕೇಳಿದಕ್ಕೆ ಏನಂದ್ರೆ ನೀನು? ರವಿ ಅವರು ಚೆನ್ನಾಗಿ ಸೂಟ್ ಆಗ್ತಾರೆ ಅಂದ್ರೆ ಅಲ್ಲ, ಅಯ್ಯೋ ಲವ್ ಸಾಂಗ್ಸು ನವಲೂರು ನಂಜಪ್ಪ ಅಂದರೆ ಅದರಲ್ಲಿ ಲವ್ ಸಾಂಗ್ಸ್ ಇರಲ್ಲ ಅಂತ ಒಂದು ಕಲ್ಪನೆ. ಸರ್ ಇದ್ದು ಅದರಲ್ಲಿ ಸಾಂಗ್ಸ್ ಇಲ್ಲ ಅಂದರೆ ಕಷ್ಟ, ಅದು ಸಾಧ್ಯನೇ ಇಲ್ಲ. ನಿಮ್ಗೆ ಯಾವ ಥರ ಸಿನಿಮಾ ನೀವು ನೋಡೋಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಮೇಡಮ್? ನೀವು ಇವರಿಬ್ಬರ ಮಧ್ಯೆ ಯಾವ ಥರ ಸಿನಿಮಾ, ರವಿಚಂದ್ರನ್ ಮತ್ತು ಹಂಸಲೇಖ ಅವರ ಕಾಂಬಿನೇಷನಲ್ಲಿ ಯಾವ ಥರ ಸಿನಿಮಾ ಬರಬೇಕು ಮುಂದೆ ಅಂತೀರಾ? ನನ್ನ ದೃಷ್ಟಿನಲ್ಲಿ ಫೋಕಲ್ಲಿ ಹೆಚ್ಚು ಸಾಂಗ್ಸ್ ಇದ್ದು. ಅದರ ರವಿಚಂದ್ರನ್ ಯಾವ ಥರ ಕಾಣಿಸ್ಕೊಳ್ಬೇಕು? ಈಗ ರಾಮಾಚಾರ್ಯ ಎಷ್ಟು ಚೆನ್ನಾಗಿ ಕಾಣಿಸಿದ್ರಲ್ವ ಸರ್, ಎಷ್ಟೊಳ್ಳೆ ಡೈರೆಕ್ಷನ್ನು, ಎಷ್ಟೊಳ್ಳೆ ಇದಾದ ಅಂತಾರೆಲ್ಲ. ಅವಾಗ ಪಂಚೆ ಹಾಕಿದಾಗ ಇವನು ಎಲ್ಲಿ ಪಂಚೆ ಸೂಟ್ ಆಗುತ್ತೆ ಅಂತ ನಮಗೆ ಪ್ರೇಮ್ಲಕ ನೋಡಿ ರಾಮಾಚಾರಿ ಪಂಚೆ ಹಾಕ್ಬಿಟ್ಟು ಹಾಡುಗಳು ಮಾಡಿದಾಗ ಭಯಂಕರ ಕಮೆಂಟ್ ಅಲ್ಲ ಅವಾಗ. ನಮ್ಗೆಲ್ಲಿ ಪಂಚೆ ಸೂಟ್ ಆಗುತ್ತೆ ಇರೋದು ಫಸ್ಟ್. ಈಗ ಪಂಚೆನೇ ಬೇಕು ಅಂತಾರೆ, ಪರ್ಮನೆಂಟ್ ಮಾಡಿ. ಈಗ ಮಧ್ಯ ಪಂಚೆನೇ ಬೇಕು ಅಂತ ಈಗ ಪಂಚೆ ಹಾಕ್ಬೇಕಾ ಪ್ಯಾಂಟ್ ಹಾಕ್ಬೇಕಾ ಎರಡೂ ಗೊತ್ತಿಲ್ಲ. ಈಗ ಅವ್ರಿಗೆ ಯಾವ ಪಾತ್ರ ಸೂಟ್ ಆಗುತ್ತೆ, ಪಂಚೆ ಹಾಕೋದಾ ಪ್ಯಾಂಟ್ ಹಾಕೋದಾ ಎರಡೂ ಗೊತ್ತಿಲ್ಲ. ಬರ್ತಾರೆ ಈಗ 50 ವರ್ಷದ ಪಾತ್ರ ಕ್ಯಾರೆಕ್ಟರ್ ಮಾಡ್ತೀರಾ ಸರ್? ನಾನು ಯಾವ ಪಾತ್ರ ಬೇಕಾದ್ರೆ ಮಾಡ್ತೀನಿ ರೀ. ಇವತ್ತಲ್ಲ ಅವತ್ತು ಕೊಟ್ಟಿದ್ರು ಮಾಡ್ತೀನಿ, ಇವತ್ತು ಕೊಟ್ಟರು ಮಾಡ್ತೀನಿ, ನನಗೇನು ತೊಂದರೆ ಇಲ್ಲ. ನನಗೆ ಪಾತ್ರ ಕೊಡಿ ಫಸ್ಟು. ಯಾವ ಮಾಡೋದು ರೆಡಿ. ಏನು 50 ವರ್ಷ ಆಗಿದೆಯಲ್ಲ, 50 ವರ್ಷ ಪಾತ್ರ ಮಾಡೋಕ್ಕೆ ಯಾಕೆ ಹೆದರ್ಬೇಕು? ನಾನು ಇನ್ನೂ ಚಿಕ್ಕ ಹುಡುಗ ಅಂತ ಹೇಳಲ್ಲ. ಬಟ್ ನೀವು ನೋಡೋದಂಗೆ ಅನ್ಸಲ್ಲ ಸರ್, ಅದನ್ನು ನಾನು ಏನು ಮಾಡಲಿ, ಅದು ನನ್ನ ಮನಸ್ಸಿಗೆ ವಯಸ್ಸಾಗಿಲ್ಲ ಅಂದಮೇಲೆ ಮುಖಕ್ಕೂ ಆಗೋದಿಲ್ಲ ಅಷ್ಟೇ. ಓಕೆ, ನಿಮ್ಗೆ ಯಾವ ಥರದ ಆಸೆ ಇದೆ ಸರ್? ಸರ್ ನಿಮ್ಗೆ ಯಾವ ಥರದ ಆಸೆ ಇದೆ ರವಿಚಂದ್ರನ್ ಅವರಿಗೆ? ಹ್ಯೂಮರ್ ಬಿಡಲೇಬಾರ್ದು. ಹ್ಯೂಮರ್ ಬಿಟ್ಟರು ಅಂದರೆ ನನಗೆ ಅವ್ರನ್ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಅವ್ರ ಸಿನಿಮಾದಲ್ಲಿ ಹ್ಯೂಮರ್ ಇರಬೇಕು. ಅದು ವ್ಯಂಗ್ಯವಾಗಿರುತ್ತೆ, ಸಮ್ಟೈಮ್ಸ್ ಭಾಳ ಕತೆಗೆ ಹೊಂದುತ್ತೆ, ರಿಲೀಫ್ ಆಗಿರುತ್ತೆ, ಕಾಮನ್ ಆಡಿಯನ್ಸ್ನ ರೀಚ್ ಆಗುತ್ತೆ. ಹೆಣ್ಮಕ್ಳ ಜೊತೆಯಲ್ಲಿ ಹ್ಯೂಮರ್ ಕ್ರಿಯೇಟ್ ಮಾಡ್ತಾರೆ, ಎಲ್ಲ ಮಹಿಳೆಯರಿಗೆ ಇಷ್ಟವಾಗುತ್ತೆ ಅದು. ಮತ್ತು ಹಿರಿಯರಿಗೆ ಹೊಂದುವಂಥ ಟಾಂಟಿಂಗ್ ಇರುತ್ತೆ, ಅದೆಲ್ಲ ದೊಡ್ಡವ್ರಿಗೆ ಇಷ್ಟ ಆಗುತ್ತೆ. ಸೊ ಹ್ಯೂಮರ್ನಲ್ಲಿ 4 ಮುಖಗಳಿದೆ ಅವ್ರಿಗೆ. ಅದು ಅವ್ರ ಸಿನಿಮಾದ 4 ಸ್ತಂಭಗಳಾಗಿರ್ಬೇಕು. ಇನ್ನೋಸೆಂಟ್ ಹೌ ಅಂತೆಲ್ಲ ಮಾಡ್ತಿರ್ತಾರೆ. ಸೊ ಆ 4 ಮುಖದ ಹ್ಯೂಮರ್ ಇರಲೇಬೇಕು. ಮತ್ತು ಅವ್ರ ಜೊತೆಲಿ ಗ್ಲಾಮರ್ ಇದ್ದೇ ಇರುತ್ತೆ. ಗ್ಲಾಮರ್ ಇದ್ದರೆ ಮ್ಯೂಸಿಕ್ ಇದ್ದೇ ಇರುತ್ತೆ. ಅವ್ರಿಗೆ ಕಮರ್ಷಿಯಲ್ ಆಗಿ ಬೇರೆಯವ್ರು ನನ್ನ ಸಿನಿಮಾಗಳು ಮುಟ್ಟಬಾರ್ದು ಅಂತ ಅವ್ರು ಹಾಕೋ ಸೆಟ್ಸು, ಅವ್ರ ಟೆಕ್ನಿಕ್ಸು, ಅದೆಲ್ಲ ಕನ್ನಡ ಇಂಡಸ್ಟ್ರಿಗೆ ಜಾಸ್ತಿ ಆದ್ರೂ ಅದು ಅವ್ರ ಜೊತೆಲಿರುತ್ತೆ. ನನಗೇನೋ ಅವರು ಹ್ಯೂಮರ್, ಗ್ಲಾಮರ್. ಸೊ ಈ ಕೊನೆಯದಾಗಿ ಹಂಸಲೇಖ ಅವರ ಮುಂದಿನ ದಾರಿ, ರವಿಚಂದ್ರನ್ ಜೊತೆಗೆ ಏನಿದೆ ನಾವು ತಿಳ್ಕೊಂಡ್ವಿ, ನಿಮ್ಮ ಮುಂದಿನ ದಾರಿ ಹೇಗೆ ಎತ್ತ ಸಾಗುತ್ತೆ? ಬೇಕಾದಷ್ಟು ಅಡುಗೆ ಮಾಡೋದಕ್ಕೆ ಸಾಮಗ್ರಿಗಳು ಹಾಕೊಂಡಿದ್ದೀವಿ. ಒಂದು ಕಡೆ ವಿದ್ಯಾಸಂಸ್ಥೆ, ದೇಸಿ ವಿಚಾರಗಳು. ಆ ದೇಸಿ ವಿಚಾರಗಳನ್ನೆಲ್ಲ ಸಿನಿಮಾಕ್ಕೆ ತರಬೇಕು ಅನ್ನೋದೊಂದು ತಾಪತ್ರೆ ಇದೆ. ಅದಕ್ಕೆ ಸಾರ್ ಅವ್ರ ನೆರವು ಕೇಳ್ತೀನಿ ಮುಂದಕ್ಕೆ. ಮತ್ತು ಅವರು ಈಗ ತುಂಬಾ ಹೈ-ಫೈ ಸ್ಕ್ರೀನ್ ಪ್ಲೇ ಥಿಂಕ್ ಮಾಡ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ರೆಂಡರ್ ಮಾಡೋದಕ್ಕೆ ನಾನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿ ತುಂಬ ಹೈ-ಫೈ, ಅದು ಹೇಳೋಕ್ಕೆ ಸಾಧ್ಯ. ನನಗೆ ರೆಗ್ಯುಲರ್ ಸಿನಿಮಾಸ್ ಆಸೆ ಬಿಟ್ಟೋಯ್ತು. ಐ ಕ್ಯಾನ್ ಡು ನಿಮ್ಮ ರೆಗ್ಯುಲರ್ ಸಿನಿಮಾಸ್. ಬೇರೊಬ್ಬರು ಸಿನಿಮಾ ಮಾಡ್ಕೊಂಡು ಹೋಗ್ಬೋದು, ನಾನು ಇಟ್ಕೊಳ್ಬೇಕಾರೆ ನನ್ನ ಕೈಲಾಗಲ್ಲ. ಈಗ ಮೈ ಥಾಟ್ಸ್ ಹ್ಯಾವ್ ಗ್ರೋನ್ ಅಪ್ ಆ್ಯಂಡ್ ಐ ವಾಂಟ್ ಟು ಡೂ ರೆಸ್ಪಾನ್ಸಿಬಲ್ ಸಿನಿಮಾಸ್. ಬಟ್ ಅದನ್ನು ಸಿನಿಮಾಗೆ ತರಬೇಕು. ಥಾಟ್ಸ್ ಆರ್ ಯೂಶಲಾಗಿ ಆ ಥರ ಥಾಟ್ಸ್ ಯಾರು ಸಿನಿಮಾ ಮಾಡೋದು ಕಷ್ಟ ಅದು. ಬಟ್ ಅದನ್ನು ಆ ಥಾಟ್ಸ್ನ ಸಿನಿಮಾಗೆ ಹೆಂಗಾರ ಮಾಡಿ ತರಲೇಬೇಕು ಅಂತ ಒದ್ದಾಟ ಇದೆ. ಸೊ ಇಟ್ ಸ್ಟಾರ್ಟ್ಸ್ ವಿತ್ ಮಂದಿನಾನಿ ವಿತ್ ಎ ಸ್ಮಾಲ್ ನಾಟ್ ತರೋ ಥಾಟ್ನ ಪ್ರೊವೋಕಿಂಗ್ ಇಟ್ಟಿಲ್ಲ ಇದರಲ್ಲಿ. ನೆಕ್ಸ್ಟ್ ಬರೋ ಸಿನಿಮಾಗಳೆಲ್ಲ ಅದೇ ದಾಟಿ ಆಗುತ್ತೆ. ಮೈಟ್ ಬಿ ಯು ಶುಡ್ ಲರ್ನ್ ಟು ಚೇಂಜ್ ದ ವೇ ಆಫ್ ಸೀಯಿಂಗ್ ಸಿನಿಮಾಸ್.
ನಾನು ಟೆಕ್ನಿಷಿಯನ್ 50 ವರ್ಷ ಆಯಿತು, ಇನ್ನು ಕೊಡಬೇಕಾಗಿರೋದೆಲ್ಲ ಜವಾಬ್ದಾರಿಯಲ್ಲಿ ಸಿನಿಮಾಗಳು ಕೊಡಬೇಕು ಅನ್ನೋದೇ ಆಸೆ ಆಗಿದೆ. ಎಸ್ ಸರ್. ಸೊ ನಿಮ್ಮ ಸೊ ಅಂಡರ್ಸ್ಟ್ಯಾಂಡಿಂಗ್ ಹಿಮ್ ಆ್ಯಂಡ್ ಮೇಕಿಂಗ್ ಸಕ್ಸಸ್ ನ್ಯೂ ಥಿಂಗ್ಸ್ ಟು ಕನ್ನಡ ಇಂಡಸ್ಟ್ರಿ. ಎಸ್ ಸರ್, ಖಂಡಿತ ಅದು ಮುಂದುವರಿಲಿ. ಸೊ ಈ ದಾರಿ ಏನು ಸಾಗಿ ಬಂದಿದೆ ಆ ದಾರಿ ಹೀಗೆ ಮುಂದುವರಿಲಿ. ಈ ದಾರಿಯಲ್ಲಿ ನೀವಿಬ್ಬರು ಜೊತೆಯಾಗಿರಿ. ಕನ್ನಡ ಇಂಡಸ್ಟ್ರಿಗೆ ಮತ್ತಷ್ಟು ಒಳ್ಳೆ ಸಿನಿಮಾಗಳನ್ನ, ಒಳ್ಳೆ ಹಾಡುಗಳನ್ನ, ಒಳ್ಳೆ ಮ್ಯೂಸಿಕನ್ನು ಕೊಡಿ ಅಂತ ಆಶಿಸ್ತಾ, ಸ್ವಲ್ಪ ಕರೆಕ್ಷನ್, ಕನ್ನಡ ಇಂಡಸ್ಟ್ರಿಗೆಲ್ಲ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಖಂಡಿತ. ಲತಾ ಮೇಡಮ್, ತುಂಬ ಥ್ಯಾಂಕ್ಸ್ ನಮ್ಮ ಜೊತೆಗೆ ನೀವು ಬಂದದ್ದಕ್ಕಾಗಿ, ಮಾತಾಡಿದ್ದಕ್ಕಾಗಿ. ಆ ಚಂದಮಾಮ ಹಾಡು ತುಂಬ ಚೆನ್ನಾಗಿತ್ತು ನೀವು ಹಾಡಿದ್ದು. ಆ ಹಾಡಿಂದನೇ ಬಹುಶಃ ನಿಮ್ಮ ಕಡೆ ಅವ್ರು ನೋಡಿದ್ರು ಅನ್ಸುತ್ತೆ. ಇಲ್ಲ, ಅದಕ್ಕೆ ಮೊದಲೇ ಹೇಳಿದ್ರಲ್ಲ. ಅದಕ್ಕೆ ಹಿಂದೆ ಇದೆಯಲ್ಲ ಫ್ಲ್ಯಾಶ್ ಅದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡ್ಬೋದು ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಹಂಸಲೇಖಜಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಾವು ಹಂಸಲೇಖ ಅವರು ನೀವೇನೋ ಒಂದು ನುಡಿಸೋದ್ರ ಮೂಲಕ ನಾವು ಮುಕ್ತಾಯ ಮಾಡ್ಬೋದಾ? ನೀವೇನಾದರೂ ಒಂದು ವಾಟ್ ಎವರ್. ಎಷ್ಟು ಚೆನ್ನಾಗಿದೆ ಇದು ಕೂಡ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಹಂಸಲೇಖ ಅವ್ರನ್ನ ಅಭಿನಂದಿಸುವ ಪುಟ್ಟದಾದ ಪ್ರಯತ್ನ. ಹಂಸಲೇಖ ಮಾಡಿದ ಸಾಧನೆಗೆ ಅದನ್ನು ಖಂಡಿತ ವಿವರಿಸೋಕ್ಕಾಗಲ್ಲ. ಕಾಫಿ ರಾಘವೇಂದ್ರ ಕೆಲವೊಂದು ಸಾಲುಗಳು ಮಾತಾಡಿದ ಆ ಥರದ ಸಾವಿರಾರು ಸಾಲುಗಳನ್ನ, ಸಾವಿರಾರು ನುಡಿಗಳನ್ನ, ಸಾವಿರಾರು ಸಂಭಾಷಣೆಗಳನ್ನ, ಸಾವಿರಾರು ಮ್ಯೂಸಿಕಲ್ ನೋಟ್ಗಳನ್ನ ನಮಗೆ ಕೊಟ್ಟಿದ್ದಾರೆ ಹಂಸಲೇಖ. ನಮ್ಮ ಈಗಾಗಲೇ ಹೇಳಿರುವ ಸಾಂಸ್ಕೃತಿಕ ರಂಗದ ಅಥವಾ ಕನ್ನಡ ನಾಡಿನದು ಒಂದು ಆಸ್ತಿ ಅವರು. ಅವರ ಸಾಧನೆ ಹೀಗೆ ಮುಂದುವರಿತಾ ಇರಲಿ, ಆ ಹಾದಿಯಲ್ಲಿ ರವಿಚಂದ್ರನ್ ಕೂಡ ಸಾಥಾಗಿರಲಿ ಅಂತ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಸರ್, ಥ್ಯಾಂಕ್ ಯು.